ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಯಶಸ್ವಿನಿ. ಇವತ್ತಿನ ಸಂಚಿಕೆಯಲ್ಲಿ ಯೋಗ ಫಾರ್ ಆರ್ಥರೈಟಿಸ್ ಅಥವಾ ಸಂಧಿವಾತಕ್ಕೆ ಯಾವೆಲ್ಲ ಯೋಗಾಭ್ಯಾಸವನ್ನ ಮಾಡೋಣ ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಯೋಗಾಭ್ಯಾಸಗಳನ್ನು ಮಾಡಿದ್ವಿ ಅಂತ ನೋಡ್ಕೊಂಡಿದ್ದೀರಲ್ಲ, ಎಲ್ಲರೂ ಮನೆಯಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿದೀನಿ ಅಂತ ಅನ್ಕೋತೀನಿ. ಸೊ ಈಗ ನೆಕ್ಸ್ಟ್ ಏನೇನೆಲ್ಲ ಪ್ರಾಕ್ಟೀಸಸ್ನ ಮಾಡ್ಬೋದು. ಸೊ ಇವತ್ತಿನ ಅಭ್ಯಾಸದಲ್ಲಿ ಸೂರ್ಯ ನಮಸ್ಕಾರನ ಹೇಗೆ ಚೇರಲ್ಲಿ ಕುತ್ಕೊಂಡೇ ಮಾಡೋದು ಅಂತ ನೋಡೋಣ. ಇನ್ನು ಮತ್ತೆ 2 ಆಸನಗಳನ್ನು ನೋಡೋಣ. ಮತ್ತಷ್ಟು ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಪ್ರಾಕ್ಟೀಸ್ ಅನ್ನ ನೋಡೋಣ. ಎಸ್. ಸೊ ಮೊದಲನೇದಾಗಿ ಪ್ರಾರ್ಥನೆಯಿಂದ ಶುರು ಮಾಡೋಣ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಳ್ಳಿ, ಕಣ್ಮುಚ್ಚಿ ಉಸಿರು ತಗೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ 2 ಕೈಗಳನ್ನು ಉಜ್ಜಿ, ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಗಳನ್ನು ತೆರೆಯಿರಿ, ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ಸೊ ನಾನು ಹೇಳಿದಾಗೆ ಮೊದಲನೇ ಅಭ್ಯಾಸ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಯಾಕೆ ಮಾಡಬೇಕು ಆರ್ಥರೈಟಿಸ್ ಇರೋರು? ಮುಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ನಾವು ಒಬೆಸಿಟಿ ಅಥವಾ ದೇಹದ ತೂಕ ಜಾಸ್ತಿ ಇರೋದು ಮತ್ತೆ ಇನ್ಫ್ಲಮೇಷನ್ ಇರೋದ್ರಿಂದ ಕೂಡ ನಮಗೆ ಆರ್ಥರೈಟಿಸ್ ಸಮಸ್ಯೆ ಬರ್ಬೋದು. ಸೊ ದೇಹದ ತೂಕನ ಹೇಗೆ ಇಳಿಸ್ಕೊಳ್ಳೋದು? ಸೊ ಡೈನಮಿಕ್ ಆಗಿ ಸೂರ್ಯ ನಮಸ್ಕಾರ ಮಾಡಬೇಕು, ಮೂವ್ಮೆಂಟ್ ಮಾಡಬೇಕು, ಆಗ ಇನ್ಫ್ಲಮೇಷನ್ ಮತ್ತೆ ಇದು ಕಡಿಮೆ ಆಗುತ್ತೆ. ಆದರೆ ನಿಮಗೆ ಮಂಡಿ ನೋವಿರುತ್ತೆ, ಸೊ ಹೇಗೆ ಬಗ್ಗೋದು, ಹೇಗೆ ನಿಂತ್ಕೊಳ್ಳೋದು? ಸೂರ್ಯ ನಮಸ್ಕಾರ ಮಾಡಬೇಕಾದ್ರೇ ಪೇಯ್ನ್ ಬರುತ್ತೆ, ಸೂರ್ಯ ನಮಸ್ಕಾರ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ಏನು ಮಾಡೋದು? ಕುತ್ಕೊಂಡೇ ಸೂರ್ಯ ನಮಸ್ಕಾರನ ಮಾಡೋದು. ಸೊ ಕುತ್ಕೊಂಡೇ ಮಾಡಿದಾಗ ಏನಾಗುತ್ತೆ, ನಮಗೆ ಮಂಡಿ ನೋವು ಬರೋದಿಲ್ಲ, ಹಾಗಂತ ನಮಗೆ ಬೆನಿಫಿಟ್ಸ್ ಕೂಡ ಬರುತ್ತೆ ಸೂರ್ಯ ನಮಸ್ಕಾರ. ಸೊ 2 ಒಂದೇ ಸಲ ಮುಗಿದ್ಬಿಡುತ್ತೆ. ಸೊ ಅದನ್ನ ಹೇಗೆ ಮಾಡೋದು? ಸೊ ಮ್ಯಾಟ್ನ ಅಥವಾ ಚೇರ್ನ ತುದಿಯಲ್ಲಿ ಕುತ್ಕೋಬೇಕು. ನೀವು ಹಿಂದೆ ಸಪೋರ್ಟ್ ತಗೊಳ್ಳೋ ಹಾಗಿಲ್ಲ, ಚೇರ್ದು ತುದಿಗೆ ಬಂದು ಕುತ್ಕೋಬೇಕು. ಎಸ್. ಸೊ ಕುತ್ಕೊಂಡು ಪ್ರೇಯರಿಂದ ಶುರು ಮಾಡೋಣ. ಮತ್ತೆ ನಮಸ್ಕಾರ ಮುದ್ರೆ ತಗೊಳ್ಳಿ, ಕಣ್ಮುಚ್ಚಿ ಸೂರ್ಯ ನಮಸ್ಕಾರ ಪ್ರಾರ್ಥನೆಯಿಂದ ಶುರು ಮಾಡೋಣ. ಉಸಿರು ತಗೊಳ್ಳಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಭೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ನಿಧಾನವಾಗಿ ಉಸಿರು ತಗೊಂಡು 2 ಕೈಗಳನ್ನು ಮೇಲೆತ್ತಿ ಹಿಂದೆ ಬಗ್ಗಿ. ವೆರಿ ಗುಡ್. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ ಬೆಂಡ್ ಮಾಡಿ, ಕೈಗಳನ್ನು ನೆಲದ ಮೇಲೆ ಅಥವಾ ಕಾಲಿನ ಮೇಲೆ ಇಟ್ಕೊಳ್ಳಿ. ಉಸಿರು ತಗೊಳ್ತಾ ವಾಪಸ್ ಮಧ್ಯಕ್ಕೆ ಬನ್ನಿ. ನಿಮ್ಮ ಬಲಗಾಲನ ಮಡಚಿ, ಬಲಗಾಲನ್ನ ಕೈಗಳಿಂದ ಜಾಯಿನ್ ಮಾಡಿ, ಕತ್ ಮೇಲೆತ್ತಿ, ಬೆನ್ನನ್ನು ಆರ್ಚ್ ಮಾಡಿ, ಈಗ ನಿಧಾನವಾಗಿ ಮುಂದೆ ಬೆಂಡ್ ಮಾಡಿ, ನಿಮ್ಮ ಹಣೆಯನ್ನ ನಿಮ್ಮ ಕಾಲಿಗೆ ತಾಗಿಸಿ, ನಿಧಾನವಾಗಿ ಕೈಗಳನ್ನ ಕಾಲನ್ನ ರಿಲೀಸ್ ಮಾಡಿ. ಈಗ ಚೇರಿನ ಸಪೋರ್ಟಿಂದ 2 ಕಾಲನ್ನ ಮೇಲೆತ್ತಿ. ಎಸ್. ಕಾಲು ಸ್ಟ್ರೇಟ್ ಆಗಿರಲಿ. ವೆರಿ ಗುಡ್. ನಿಧಾನವಾಗಿ ಮತ್ತೆ ಕಾಲನ್ನು ಕೆಳಗಿಡಿ. ಈಗ ಎಡಗಾಲನ್ನು ಮಡಚಿ ಕೈಗಳಿಂದ ಹಿಡ್ಕೊಳ್ಳಿ, ಕತ್ತೆತ್ತಿ ಮೇಲ್ ನೋಡಿ, ನಿಧಾನವಾಗಿ ಮುಂದೆ ಬೆಂಡ್ ಮಾಡಿ. ಮತ್ತೆ ಕೈಗಳನ್ನು ರಿಲೀಸ್ ಮಾಡಿ, ಕಾಲನ್ನು ನೆಲಕ್ಕಿಟ್ಟು ಕೈ ಮೇಲೆತ್ತಿ ಮತ್ತೆ ಮುಂದೆ ಬೆಂಡ್ ಮಾಡಿ. ನಿಧಾನವಾಗಿ ಮತ್ತೆ ಮೇಲ್ ಬನ್ನಿ, ಬೆನ್ನನ್ನು ಆರ್ಚ್ ಮಾಡಿ, ಹಿಂದೆ ಬೆಂಡ್ ಮಾಡಿ, ವಾಪಸ್ ನಮಸ್ಕಾರ ಮುದ್ರೆಗೆ ಬನ್ನಿ. ಎಸ್. ಈಗ ಆಲ್ರೆಡಿ ನಿಮಗೆ ಇಡೀ ಬಾಡಿ ಸ್ಟ್ರೆಚ್ ಆಗಿರೋದು ಗೊತ್ತಾಗ್ತಿದೆ ಅಲ್ಲ? ಸೊ ಇದೇ ರೀತಿ ಇನ್ನೊಂದು 2 ಸಲ ಪ್ರಾಕ್ಟೀಸ್ ಮಾಡೋಣ. ಕೈಗಳು ನಮಸ್ಕಾರ ಮುದ್ರೆಯಲ್ಲಿ ಇರಲಿ. ಉಸಿರು ತಗೊಳ್ತಾ ಕೈ ಮೇಲೆತ್ತಿ ಆರ್ಚ್ ಮಾಡಿ ಬೆನ್ನನ್ನ. ಎಸ್. ಉಸಿರು ಬಿಡುತ್ತಾ ಕೆಳಗೆ ಬರಬೇಕು. ವೆರಿ ಗುಡ್. ಉಸಿರು ತಗೊಳ್ತಾ ಬಲಗಾಲನ್ನ ಮೇಲೆತ್ತಿ, ಬಲಗಾಲನ ಹಿಡ್ಕೊಳ್ಳಿ ಕೈಗಳಿಂದ, ಕತ್ತನ್ನು ಮೇಲೆತ್ತಿ ಆರ್ಚ್ ಮಾಡಿ.
ಉಸಿರು ಬಿಡ್ತಾ ಹಣೆಯನ್ನು ಮಂಡಿಗೆ ತಾಗಿಸಿ. ನಿಧಾನವಾಗಿ ಕಾಲನ್ನು ಕೈಯನ್ನು ರಿಲೀಸ್ ಮಾಡಿ, ಎರಡೂ ಕಾಲುಗಳನ್ನು ಮುಂದೆ ಚಾಚಿ, ಕಾಲು ಬೆರಳುಗಳು ಚೂಪಾಗಿರಲಿ. ಎಸ್. ನಿಧಾನವಾಗ ಕಾಲನ್ನು ಮತ್ತೆ ರಿಲೀಸ್ ಮಾಡಿ, ಎಡಗಾಲನ್ನು ಮಡಚಿಡ್ಕೊಳ್ಳಿ, ಎರಡೂ ಕೈಗಳನ್ನು ಲಾಕ್ ಮಾಡಿ, ಬೆನ್ನನ್ನು ಆರ್ಚ್ ಮಾಡಿ, ಮೇಲ್ ನೋಡಿ, ಮೇಂಟೈನ್ ಮಾಡಿ ಆರ್ಚನ್ನು. ನಿಧಾನವಾಗಿ ಕೆಳಗೆ ಬಾಗಿ, ಕೈಯನ್ನು ರಿಲೀಸ್ ಮಾಡಿ, ಕೈಗಳನ್ನು ಮೇಲೆತ್ತಿ ಕೆಳಗೆ ಬೆಂಡ್ ಮಾಡಿ, ಮತ್ತೊಮ್ಮೆ ಮೇಲ್ ಬನ್ನಿ, ಬೆನ್ನನ್ನು ಆರ್ಚ್ ಮಾಡಿ, ಮೇಲ್ ನೋಡಿ, ವಾಪಸ್ ನಮಸ್ಕಾರ ಮುದ್ರೆಗೆ ಬನ್ನಿ. ಎಸ್. ಸೊ ಈಗ ನಿಮಗೆ ಗೊತ್ತಾಗ್ತಿದೆ ಎಲ್ಲ ಜಾಯಿಂಟಲ್ಲೂ ಹೇಗೆ ಮೂವ್ಮೆಂಟ್ ಆಗ್ತಿದೆ ಅಂತ. ಮೂವ್ಮೆಂಟ್ ಆಗ್ತಿದೆ, ಅದೇ ರೀತಿ ನಿಮಗೆ ಏನು ಪೇನು ಸಹ ಬರ್ತಿಲ್ಲ. ಇದನ್ನು ನಿಧಾನವಾಗಿ ಮಾಡಬೇಕು. ಅಭ್ಯಾಸ ಮಾಡೋದು ಈಸಿ ಆಗಿದೆ ಅಂತ ಫಾಸ್ಟಾಗಿ ಮಾಡಬಾರ್ದು. ಫಾಸ್ಟಾಗಿ ಮಾಡಿದ್ರೆ ಮತ್ತೆ ನಿಮಗೆ ಸ್ಟಿಫ್ನೆಸ್ ಜಾಸ್ತಿ ಆಗೋ ಚಾನ್ಸಸ್ ಬರುತ್ತೆ. ಎಸ್. ಇನ್ನೊಂದು ಸಲ ಕೈ ಮೇಲೆತ್ತಿ, ಈಗ ಹೋಲ್ಡಿಂಗಲ್ಲಿ ಮಾಡೋಣ. ಉಸಿರು ತಗೊಳ್ತಾ ಅದೇ ಪಾಸ್ಚರಲ್ಲಿ ಮೇಂಟೈನ್ ಮಾಡಿ, ಉಸಿರಾಡ್ತಾ ಇರಿ. ಉಸಿರನ್ನು ಯಾವುದೇ ಕಾರಣಕ್ಕೂ ಹಿಡ್ಕೋಬಾರ್ದು. ವೆರಿ ಗುಡ್. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ ಬನ್ನಿ. ನಿಮ್ಮ ತಲೆಯನ್ನು ಎರಡು ಮಂಡಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಉಸಿರಾಡ್ತಾ ಇರಿ. ನಿಮ್ಮ ಹೊಟ್ಟೆ ಮತ್ತು ಬೆನ್ನಿನ ಮೇಲೆ ಗಮನ ಇರಲಿ. ವೆರಿ ಗುಡ್. ಉಸಿರು ತಗೊಳ್ತಾ ವಾಪಸ್ ಮಧ್ಯಕ್ಕೆ ಬನ್ನಿ. ಬಲಗಾಲನ್ನು ಮಡಚಿ ಕಾಲನ್ನು ಹಿಡ್ಕೊಳ್ಳಿ. ಈಗ ಕತ್ತನ್ನು ಮೇಲೆತ್ತಿ ಆರ್ಚ್ ಮಾಡಿ. ವೆರಿ ಗುಡ್. ಕತ್ತಿನ ಮಸಿಲ್ಸನ್ನೆಲ್ಲ ಫೀಲ್ ಮಾಡಿ, ಬ್ಯಾಕನ್ನು ಫೀಲ್ ಮಾಡಿ, ಮೇಂಟೈನ್ ಮಾಡಿ ಪಾಸ್ಚರ್ನ. ಇನ್ನೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ನಿಧಾನವಾಗಿ ಮುಂದೆ ಬೆಂಡ್ ಮಾಡಿ, ನಿಮ್ಮ ಹಣೆಯನ್ನು ಮಂಡಿಗೆ ತಾಗಿಸಿ, ಮೇಂಟೈನ್ ಮಾಡಿ ಪಾಸ್ಚರ್ನ. ಉಸಿರಾಡ್ತಾ ಇರಿ. ನೋಡಿ ಕತ್ತಲ್ಲಿ ಅಷ್ಟು ಬೇಗ ಹೇಗೆ ಡಿಫ್ರೆನ್ಸ್ ಫೀಲ್ ಆಗ್ತಿದೆ ನಿಮಗೆ ಅಂತ. ಬ್ಯಾಕ್ ಬೆಂಡ್ ಮಾಡಿದ್ದಕ್ಕೂ ಮುಂದೆ ಬೆಂಡ್ ಮಾಡಿದ್ದಕ್ಕೂ. ನಿಧಾನವಾಗಿ ಕಾಲನ್ನು ರಿಲೀಸ್ ಮಾಡಿ, ಕೈಯನ್ನು ರಿಲೀಸ್ ಮಾಡಿ, ಎರಡೂ ಕಾಲುಗಳನ್ನು ಮೇಲೆತ್ತಿ ಆದಷ್ಟು ನೇರವಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬೆರಳು ಚೂಪಾಗಿರಲಿ. ಸ್ವಲ್ಪ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ, ಬಟ್ ಟ್ರೈ ಮಾಡಿ. ರಿಲೀಸ್ ಮಾಡಬೇಡಿ. ಮಂಡಿಯನ್ನು ಟೈಟಾಗಿ ಹಿಡ್ಕೊಳ್ಳಿ. ವೆರಿ ಗುಡ್. ಉಸಿರಾಡ್ತಾ ಇರಿ. ವೆರಿ ಗುಡ್. ಉಸಿರಾಡಿ ಟೈಟಾಗಿ ಇಟ್ಕೊಳ್ಳಿ. ಎಸ್. ಮತ್ತೆ ನಿಧಾನವಾಗಿ ಕೆಳಗಿಡಿ. ಈಗ ಎಡಗಾಲನ್ನು ಮಡಚಿಡ್ಕೊಳ್ಳಿ. ಕತ್ತನ್ನು ಹಿಂದಕ್ಕೆ ಆರ್ಚ್ ಮಾಡಿ. ಎಸ್. ನೋಡಿ ಕತ್ತಲ್ಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ, ಬ್ಯಾಕಲ್ಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಂತ. ಮತ್ತೆ ನಿಧಾನವಾಗಿ ಮುಂದೆ ಬೆಂಡ್ ಮಾಡಿ, ಹೋಲ್ಡ್ ಮಾಡಿ. ನೋಡಿ ಕತ್ತಲ್ಲಿ ಮತ್ತೆ ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ತಾ ಇರಿ. ನಿಧಾನವಾಗಿ ಮತ್ತೆ ಕಾಲನ್ನು ಕೆಳಗಿಡಿ, ಕೈ ಮೇಲೆತ್ತಿ ಬೆಂಡ್ ಮಾಡಿ. ಮತ್ತೆ ನಿಮ್ಮ ತಲೆ ನಿಮ್ಮ ಎರಡು ಮಂಡಿಯ ಮಧ್ಯದಲ್ಲಿರಬೇಕು. ಉಸಿರು ಹಿಡ್ಕೋಬೇಡಿ. ವೆರಿ ಗುಡ್. ನಿಧಾನವಾಗಿ ಕೈಗಳನ್ನು ಮೇಲೆತ್ತಿ ಬೆನ್ನನ್ನು ಆರ್ಚ್ ಮಾಡಿ, ಮೇಂಟೈನ್ ಮಾಡಿ ಆರ್ಚನ್ನು. ಉಸಿರಾಡ್ತಾ ಇರಿ. ಉಸಿರು ಹಿಡ್ಕೋಬೇಡಿ. ಮತ್ತೆ ನಮಸ್ಕಾರ ಮುದ್ರೆಗೆ ಬನ್ನಿ. ಎಸ್. ಈಗ ಗಮನಿಸಿರ್ತೀರ ನೀವು ಹೇಗೆ ನಿಮ್ಮ ಎಲ್ಲ ಬಾಡಿ ಪಾರ್ಟ್ಸಲ್ಲೂ ಸ್ಟ್ರೆಚ್ ಆಗ್ತಿದೆ. ನಿಮ್ಮ ಕುತ್ತಿಗೆಯಿಂದ ಹಿಡಿದು ಕಾಲ್ವರೆಗೂ ಎಲ್ಲ ಕಡೆ ಸ್ಟ್ರೆಚ್ ಆಗ್ತಾ ಇದೆ. ಕೊನೆಯ ಸುತ್ತು ನಿಧಾನಾಗಿ ನಮಸ್ಕಾರ ಮುದ್ರೆಗೆ ಬನ್ನಿ. ಎರಡೂ ಕೈಗಳನ್ನು ಮೇಲೆತ್ತಿ. ಎಸ್. ಹೋಲ್ಡ್ ಮಾಡಿ. ನೋಡಿ ಬೆನ್ನಲ್ಲಿ ಎಲ್ಲ ಮಸಲ್ಸ್ ಹೇಗೆ ಸ್ಟ್ರೆಚ್ ಆಗ್ತಿದೆ ಅಂತ. ಸೊಂಟದಿಂದ ಕುತ್ತಿಗೆವರೆಗೂ ಎಲ್ಲ ಮಸಲ್ ಸ್ಟ್ರೆಚ್ ಆಗ್ತಿದೆ ಅಲ್ವಾ. ಕೈಯಲ್ಲೂ ಸಹ ಎಲ್ಲ ಮಸಲ್ ಸ್ಟ್ರೆಚ್ ಆಗ್ತಿದೆ. ನಿಧಾನವಾಗಿ ಕೆಳಗೆ ಬೆಂಡ್ ಮಾಡಿ. ಎಸ್. ನಿಮ್ಮ ತಲೆಯನ್ನು ಎರಡು ಮಂಡಿ ಮಧ್ಯದಲ್ಲಿ ಇಟ್ಕೊಳ್ಳಿ. ವೆರಿ ಗುಡ್. ನೋಡಿ ಅಷ್ಟು ಬೇಗ ಹೇಗೆ ಡಿಫ್ರೆನ್ಸ್ ಫೀಲ್ ಆಗ್ತಿದೆ ಅಂತ ಬೆನ್ನಲ್ಲಿ. ನಿಧಾನವಾಗಿ ಮೇಲ್ ಬನ್ನಿ. ಬಲಗಾಲನ್ನು ಮಡಚಿ ಮಂಡಿ ಹಿಡ್ಕೊಳ್ಳಿ.
ಈಗ ಹಿಂದಕ್ಕೆ ಬೆಂಡ್ ಮಾಡಿ. ಮತ್ತೆ ಬೆನ್ನನ್ನು ಆರ್ಚ್ ಮಾಡಬೇಕು. ವೆರಿ ಗುಡ್. ಉಸಿರಾಡಿ, ರಿಲ್ಯಾಕ್ಸ್ ಮಾಡಬೇಡಿ, ಉಸಿರಾಡಿ, ಹೋಲ್ಡ್ ಮಾಡಿ. ಉಸಿರು ಬಿಡ್ತಾ ಕೆಳಗೆ. ಎಸ್, ಮತ್ತೆ ನೋಡಿ ಕುತ್ತಿಗೆ ಭಾಗದಲ್ಲಿ, ನಿಮ್ಮ ಭುಜದ ಭಾಗದಲ್ಲಿ ಹೇಗೆ ಟೆನ್ಷನ್ ರಿಲೀಸ್ ಆಗ್ತದೆ ಅಂತ. ನಿಧಾನವಾಗಿ ಕೈಗಳನ್ನು ಕಾಲುಗಳನ್ನು ರಿಲೀಸ್ ಮಾಡಿ ಚೇರ್ ಸಪೋರ್ಟ್ ತಗೊಂಡು ಎರಡೂ ಕಾಲನ್ನು ಮೇಲೆತ್ತಿ. ವೆರಿ ಗುಡ್. ಬೆರಳು ಚೂಪಾಗಿರಲಿ, ಬೆನ್ನು ನೇರವಾಗಿರಲಿ. ಉಸಿರಾಡ್ತಾ ಇರಿ. ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ, ಕಾಲು ಬಿಡಬಾರ್ದು. ಎಸ್, ವೆರಿ ಗುಡ್. ಒಂದು 5 ಕೌಂಟ್ ಮಾಡೋವರೆಗೂ ಹೋಲ್ಡ್ ಮಾಡಿ. 1 2 3 4 5. ವೆರಿ ಗುಡ್. ಈಗ ನಿಧಾನಕ್ಕೆ ಕಾಲನ್ನೆಲ್ಲ ಕಡಿ. ಈಗ ಎಡಗಾಲನ್ನು ಮಡಚಿಡ್ಕೊಳ್ಳಿ. ಮತ್ತು ಬೆನ್ನನ್ನು ಆರ್ಚ್ ಮಾಡಿ ನೋಡಿ. ಮತ್ತೆ ಕುತ್ತಿಗೆಯಲ್ಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ನಿಮಗೆ ಅಂತ. ಉಸಿರಾಡ್ತಾ ಇರಿ. ನಿಧಾನವಾಗಿ ಈಗ ನಿಮ್ಮ ಹಣೆಯನ್ನು ಮಂಡಿಗೆ ತಾಗಿಸಿ ಮೇಂಟೈನ್ ಮಾಡಿ. ವಾಪಸ್ ಮಧ್ಯಕ್ಕೆ ಬನ್ನಿ. ಕಾಲನ್ನು ರಿಲೀಸ್ ಮಾಡಿ, ಕೈ ಎರಡು ಎತ್ತಿ ನಿಧಾನವಾಗಿ ಮತ್ತೆ ಕೆಳಗೆ ಬೆಂಡ್ ಮಾಡಿ. ವೆರಿ ಗುಡ್. ಹೋಲ್ಡ್ ಮಾಡಿ, ಕೈಯನ್ನು ನೆಲಕ್ಕೆ ತಾಗ್ಸಕ್ಕೆ ಟ್ರೈ ಮಾಡಿ. ನಿಧಾನವಾಗಿ ಕೈ ಮೇಲೆ ಎತ್ಕೊಳ್ಳಿ. ಉಸಿರು ತಗೊಂಡು ಮೇಂಟೈನ್ ಮಾಡಿ. ವಾಪಸ್ ನಮಸ್ಕಾರ ಮುದ್ರೆಗೆ ಬನ್ನಿ. ಎಸ್, ಸೊ ನೋಡಿದ್ರಲ್ಲ ಚೇರ್ ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ.